ಕರುನಾಡ ಕಿರಣ, ನಾಡು ನುಡಿ ಸುದ್ದಿ ಸ್ವಾರಸ್ಯ. ಎಲ್ಲಿಯವರೆಗೆ ಹೋರಾಟ, ಎಲ್ಲಿಯವರೆಗೆ ಹೋರಾಟ, ಹಿಂಪಡಿಬೇಕು, 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 ಹಿಂಪಡಿಬೇಕು. ಲಕ್ಷ್ಮಣಣ್ಣ ಸೌದಿ ಅವರಿಗೆ, ಅಣ್ಣ ಸೌದಿ ಅವರಿಗೆ, ಶಿವಕುಮಾರಣ್ಣ ಸೌದಿ ಅವರಿಗೆ ಬೇಕೇ ಬೇಕು, ಇವಾಗ ಐತಲ್ಲ ಇಲ್ಲ ನಾ ಸೈಡ್ ಸಾರ್ ಎಲ್ಲರಿಗೂ ಕೇಳಿಸುತ್ತಿಲ್ಲ ಬಂದಿದ್ದಕ್ಕ ಮೈಕ ಎಲ್ಲರಿಗೂ ಕೇಳಿಸುತ್ತೆ. ಎಲ್ಲರೂ ಸ್ವಲ್ಪ ಶಾಂತಿಯಿಂದ ಎಲ್ಲರೂ ಶಾಂತಿ. ಲಕ್ಷ್ಮಣಣ್ಣ ಸೌದಿ ಅವರು ಹಾಗೂ ಅವರ ಚಿರಂಜೀವಿ ಆಗಿರ್ತಕ್ಕಂಥ ಶಿವಣ್ಣ ಸೌದಿ ಅವರ ಮೇಲೆ ಒಂದು ಷಡ್ಯಂತ್ರವನ್ನು ಮಾಡಿ ಒಂದು ಸುಳ್ಳು ಕೇಸನ್ನ ಏನು ದಾಖಲೆ ಮಾಡಿದ್ದಾರೆ. ಅದರ ವಿರುದ್ಧ ನಾವೆಲ್ಲ ಇವತ್ತು ಪ್ರತಿಭಟನೆಗೆ ಬಂದಿದ್ದೀವಿ. ಅಂದ್ರೆ ಒಬ್ಬ ದೇವತಾ ಮನುಷ್ಯನ ವಿರುದ್ಧ 25 ವರ್ಷಗಳ ಕಾಲ ಒಂದೇ ಒಂದು ಕಪ್ಪು ಚುಕ್ಕೆ ಇಲ್ಲದೆ ಅಗ್ನಿ ಕ್ಷೇತ್ರದಲ್ಲಿ ಎಲ್ಲ ಸಮಾಜಗಳನ್ನ ಒಗ್ಗೂಡಿಸಿಕೊಂಡು ಹೋಗಿರ್ತಕ್ಕಂಥ ವ್ಯಕ್ತಿಗೆ ಅವರಿಗೆ ಅಭಿವೃದ್ಧಿಯನ್ನ ಸಹಿಸಲಿಕ್ಕೆ ಆಗ್ತಾ ಇಲ್ಲ, ಅವರನ್ನ ನೋಡ್ತಕ್ಕಂಥ ಕೆಲಸ ಆಗ್ತಾ ಇಲ್ಲ. ಯಾಕಂದ್ರ ಲಕ್ಷ್ಮಣಣ್ಣ ಸೌದಿ ಅಂದ್ರ ಒಬ್ಬ ವ್ಯಕ್ತಿ ಅಲ್ಲ, ಒಬ್ಬ ಶಕ್ತಿ ಅಂತ ನಾನು ಹೇಳಿಕ್ ಇಷ್ಟಪಡ್ತೀನಿ. ಯಾಕಂದ್ರ ನಿಮಗೆ ಏನು ನೋವಾಗತೈತಿ ಅವತ್ತ ದಯವಿಟ್ಟು ಗಲಾಟೆ ಮಾಡಕ್ ಹೋಗ್ಬೇಡಿ, ಶಾಂತ ಕೂತ್ಕೋರಿ ಎಲ್ಲರೂ. ಅವತ್ತ ಗಲಾಟೆ ಆಗಿದ್ದ ಒಬ್ಬ ಸಾಮಾನ್ಯ ವ್ಯಕ್ತಿಗೆ, ಅವತ್ತ ಗಲಾಟೆ ಆಗಿದ್ದು ಅವರ ಬ್ಯಾಂಕಿನ ಒಬ್ಬ ನೌಕರನಿಗೆ. ಹೌದಾ? ಹಾಗಾದ್ರೆ ಆ ಬ್ಯಾಂಕಿನ ವ್ಯವಸ್ಥೆಯಲ್ಲಿ ಅವ್ರ ನಿರ್ದೇಶಕರಿದ್ದಾರೆ, ಅವ್ರ ಅಧ್ಯಕ್ಷರಿದ್ದಾರೆ, ಅವರ ಬ್ಯಾಂಕಿನ ವ್ಯವಹಾರಗಳಲ್ಲಿ ಅವ್ರು ಏನಾದ್ರೂ ಮಾಡ್ಕೊಂಡು ಅದನ್ನ ಸರಿ ಮಾಡ್ಕೊಳ್ತಕ್ಕಂಥ ಕೆಲಸ ಮಾಡ್ತಾರೆ. ಇವತ್ತ ಒಬ್ಬ ಅಮಾಯಕನನ್ನು ಮುಂದಿಟ್ಟುಕೊಂಡು ಒಂದು ಹೇಳಿತನದ ರಾಜಕಾರಣವನ್ನು ಬಿಜೆಪಿ ಅವರು ಮಾಡ್ತಾ ಇದ್ರಲ್ಲ, ನಿಮ್ಮನ್ನು ನಾವು ಒಕ್ಕಿರವಾಗಿ ಖಂಡಿಸ್ತೀವಿ ಅಂತ ನಿಮಗೇನಾದ್ರೂ ಧೈರ್ಯ ಇದ್ರೆ ಲಕ್ಷ್ಮಣಣ್ಣ ಸೌದಿ ಅವರ ಇಂಥ ಅಭಿವೃದ್ಧಿಯನ್ನು ನೀವು ಮಾಡಿಲ್ಲ ಅಂತ ಹೇಳಿ ಪ್ರತಿಭಟನೆ ಮಾಡ್ರಿ. ಲಕ್ಷ್ಮಣಣ್ಣ ಸೌದಿ ಅವರ ಅತನಿ ಒಳಗ ನೀವು ಶಿಕ್ಷಣ ಕ್ಷೇತ್ರದೊಳಗ ನಿಮಗೆ ನಿಮ್ಮಿಂದ ವಂಚನೆ ಆಗೈತೆ ಅಂತ ಪ್ರತಿಭಟನೆ ಮಾಡ್ರಿ. ನೀರಾವರಿಯಿಂದ ಈ ಕ್ಷೇತ್ರ ವಂಚನೆ ಆಗೈತೆ ಅಂತ ಪ್ರತಿಭಟನೆ ಮಾಡ್ರಿ. ಅದನ್ನು ಬಿಟ್ಟ ಹೇಳಿಗಳಗತ್ತೆ ಒಬ್ಬ ಅಮಾಯಕರನ್ನು ಮುಂದಿಟ್ಟುಕೊಂಡು ರಾಜಕಾರಣ ಮಾಡ್ಲಿಕ್ಕೆ ಹೊಂಟಿರಲ್ಲ, ನಿಮ್ಮಂತ ನೀಚ ರಾಜಕಾರಣಿಗಳ ಅತನಿ ಕ್ಷೇತ್ರದ ಜನ ಯಾವತ್ತೂ ಒಬ್ಬರಿಗೆ ಸಾಧ್ಯ ಇಲ್ಲ, ಇಲ್ಲ. ಯಾಕಂದ್ರೆ ಲಕ್ಷ್ಮಣಣ್ಣ ಸೌದಿ ಅವರು ಮಾಡಿರ್ತಕ್ಕಂಥ ಅಭಿವೃದ್ಧಿ ಕೆಲಸಗಳಂದ್ರೆ ಲಕ್ಷ್ಮಣಣ್ಣ ಸೌದಿ ಅವರನ್ನ ಮಾಡಿರ್ತಕ್ಕಂಥ ಅಭಿವೃದ್ಧಿ ಕೆಲಸ ನೋಡ್ಲಕ್ಕೆ ಇವತ್ತು ಬರೀ ನಮ್ಮ ಪೂರ್ವ ಭಾಗದಾಗ ಯಾವತ್ತು ರಾಜಸ್ಥಾನಗತೆ ನಾವು ಮಡ್ಡಾಗಿರ್ತಿದೀವಿ, ಇವತ್ತು ಹಳ್ಳ ಕೊಳ್ಳ ನೀರು ತುಂಬಿ ಹರಿಯಾಕತ್ತೇವಂದ್ರೆ ಅದಕ್ಕೆ ಕಾರಣ ಲಕ್ಷ್ಮಣಣ್ಣ ಸೌದಿ ಅವರ. ಇವತ್ತು ನಿಮ್ಮ ಮನೆಯಾಗಿನ ಮಕ್ಕಳ ನಾಳೆ ಕೇಂದ್ರೀಯ ವಿದ್ಯಾಲಯದಾಗ ಕಲಿತಾರ ಅಥವಾ ಒಂದು ವೆಟರ್ನರಿ ಕಾಲೇಜ್ ಕಲಿತಾರ, ಕೃಷಿ ಮಹಾವಿದ್ಯಾಲಯದಾಗ ಕಲಿತಾರ ಅಂದ್ರೆ ಅದಕ್ಕೆ ಕಾರಣ ಲಕ್ಷ್ಮಣಣ್ಣ ಸೌದಿ ಅವರ. ನೀವು ಏನಾರೇ ನೀವು ಮಾಡಿದ್ದ ಸಾಧನೆ ಇದ್ರ ಬಂದು ಹೇಳ್ರಿ, ಅಥವಾ ಲಕ್ಷ್ಮಣಣ್ಣ ಸೌದಿ ಅವರಿಂದ ಅತನಿ ಕ್ಷೇತ್ರಕ್ಕೆ ಅಭಿವೃದ್ಧಿ ಕೊರತೆ ಆಗಿದ್ರೆ ಅದರ ಪರಿವಾಗಿ ನೀವು ಪ್ರತಿಭಟನೆ ಮಾಡ್ರಿ. ಆವತ್ತು ನಿಮ್ಮ ಶಕ್ತಿ ಗೊತ್ತಾಗ್ತೈತಿ. ಯಾಕಂದ್ರ ಸುಮ್ನ ಇಂಥ ಅಮಾಯಕರನ್ನ ಮುಂದಿಟ್ಟುಕೊಂಡಿದ್ದರಿಂದ ಅವರನ್ನ ಬಲಿಪಶು ಮಾಡಿ ನಿಮ್ಮ ರಾಜಕೀಯ ಬೇಳೆಯನ್ನ ಬೇಯಿಸ್ಕೊಳ್ಳಿಕ್ ಹೊಂಟಿದಿರಲ್ಲ, ಇದು ಅಮಾನೀಯ ಮತ್ತು ಅತ್ಯಂತ ಖಂಡನೀಯ ಅಂತ ನಾನು ಇವತ್ತು ಹೇಳಿಕ್ ಇಷ್ಟಪಡ್ತೀನಿ. ಇವತ್ತು ನಾವೆಲ್ಲರೂ ಕೂಡ ಲಕ್ಷ್ಮಣಣ್ಣ ಸೌದಿ ಅವರ ಪರವಾಗಿ ಇಡೀ ಕ್ಷೇತ್ರದ ಜನ ನಾವು ಯಾವತ್ತೂ ಕೂಡ ಅವ್ರಿಗೆ ಏನಾರೇ ಒಂದು ಧೈರ್ಯ ಅಂದ್ರೆ ನಮ್ಮ ಪ್ರಾಣವನ್ನ ಅವರ ಪಾದಕ್ಕೆ ಇಟ್ಟು ಮುಂದೆ ಹೋಗ್ತೀವಿ ಅಂತ ಹೇಳಿ ಲಕ್ಷ್ಮಣಣ್ಣ ಸೌದಿ ಅವರ ಪರವಾಗಿ ಆ ಬೆಂಬಲವನ್ನು ಘೋಷಿಸ್ತಾ ನಾವು ಯಾವತ್ತೂ ಕೂಡ ಅಭಿವೃದ್ಧಿಯ ಪರವಾಗಿ ಲಕ್ಷ್ಮಣಣ್ಣ ಸೌದಿ ಅವರ ಪರವಾಗಿ ಇದೀವಿ ಅಂತ ಹೇಳ್ತಾ ನನ್ನ 2 ಮಾತುಗಳಿಗೆ ನಾನು ವಿರಾಮವನ್ನು ಕೊಡ್ತೀನಿ. ಇನ್ನು ಮುಂದೆ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾದಂಥ ಶಿವಾನಂದ ದಿವಾನ್ಮಳ್ ಅವರು ಇವತ್ತಿನ ಸಭೆಯನ್ನು ಉದ್ದೇಶಿಸಿ ಮಾತನಾಡುವುದನ್ನು ಉದ್ದೇಶಿಸಿ ಶಿವಾನಂದ ದಿವಾನ್ಮಳ್ ಅವರು ಮಾತನಾಡಬೇಕಂತ. ಎಲ್ಲರಿಗೂ ನಮಸ್ಕಾರ. ಲಕ್ಷ್ಮಣ ಸೌದಿ ಅವರು ಹೆಂಗದಾರಂತ ತಮಗೆಲ್ಲ ಹೇಳೋದ ಬೇಕಾಗಿಲ್ಲ. ಯಾಕಂದ್ರೆ ಲಕ್ಷ್ಮಣ ಸೌದಿ ಅವ್ರನ್ನ ನಾವು ಕಳೆದ 25 ವರ್ಷದಿಂದ ನಾವು ನೋಡ್ತಾ ಇದ್ದೀವಿ. ಒಂದು ಆಧ್ಯಾತ್ಮಿಕ ತಳಹದಿಯಿಂದ ಬಂದಂತ ಲಕ್ಷ್ಮಣ ಸವದಿ ಅವರು
ಕಳೆದ 25 ವರ್ಷದಲ್ಲಿ ನಾವು ನೋಡ್ತಾ ಇರೋದು ಯಾರಿಗೆ ಒಬ್ಬರಿಗೆ ಅವಾಚ್ಯ ಶಬ್ದ ಮಾತಾಡಿಲ್ಲ, ಯಾರಿಗೆ ಬಡಿದನಕ ದೂರು ಅವಾಚ್ಯ ಶಬ್ದ ಮಾತಾಡಿಲ್ಲ, ಸರಿದು ಕೊಂಡ್ರು ಅನ್ನೋ ಮಾತ ಲಕ್ಷ್ಮಣವ್ರ ಅಣ್ಣ ಸೌದಿ ಅವರ ಕಡೆ ಬರಂಗಿಲ್ಲ ಅನ್ನೋ ಮಾತನ್ನು ನಾನು ಇಲ್ಲಿ ಹೇಳಕ್ ಇಷ್ಟಪಡ್ತೀನಿ. ಯಾಕೆ ಈ ವಿಷಯ ಹೇಳ್ತಾ ಇದ್ದೀನಿ ಅಂತ ಕೇಳ್ರಿ. ಕರ್ತವ್ಯವೇ ಅವರ ಜೀವನವೆಂದು ತಿಳಿದುಕೊಂಡು ಲಕ್ಷ್ಮಣನ ಸೌದಿ ಅವರು ರೈತರ ಪರ, ದೀನ ದಲಿತರ ಪರ, ಬಡವರ ಪರ ಸಾಮಾಜಿಕ ಅಭಿವೃದ್ಧಿ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಜೊತೆಗೆ ಮೊನ್ನೆ ನಡೆದಂತಹ ಘಟನೆಗಳ ಬಗ್ಗೆ ಲಕ್ಷ್ಮಣನ ಸೌದಿ ಅವರು ಸ್ಪಷ್ಟೀಕರಣ ಕೊಟ್ಟರು, ಡಿಸಿಸಿ ಬ್ಯಾಂಕ್ದ ನೌಕರರು ಸ್ಪಷ್ಟೀಕರಣ ಕೊಟ್ಟರು. ಸ್ಪಷ್ಟೀಕರಣ ಏನ್ ಕೊಟ್ರಂತಂದ್ರೆ ತಮಗೆಲ್ಲ ಗೊತ್ತಿರೋ ವಿಷಯ ಐತಿ. ಆ ನೌಕರರು ಸ್ಪಷ್ಟೀಕರಣ ಕೊಟ್ಟದ್ದು, ಆ ನೌಕರ ಸಂಘದ ಅಧ್ಯಕ್ಷ ಯಾವುದನಲ್ಲ ಅವನು 80 ಲಕ್ಷ ರೂಪಾಯಿ ಗಾಡಿ ತಗೋಬೇಕಂತ ಹೇಳಿ ವಿಚಾರ ಮಾಡಿ ಪ್ರತಿಯೊಬ್ಬ ನೌಕರರ ಕಡೆ 10,000 ಅಕೌಂಟ್ಗೆ ವಸೂಲು ಮಾಡಬೇಕು ಅನ್ನುವ ದೃಷ್ಟಿಯನ್ನು ಇಟ್ಟುಕೊಂಡು ಆತನಿಗೆ ಬಂದಿದ್ದ. 10,000 ರೂಪಾಯಿ ವಸೂಲು ಮಾಡಿ ಆ ನೌಕರರು ಹೇಳಿದ್ರು, ಕೆಲವೊಂದು ನೌಕರರು ಕೊಟ್ಟಿಲ್ಲ, ಕೆಲವೊಂದು ನೌಕರರು ಅವ್ರಿಗೆ ಕೊಡ್ಲಿಲ್ಲ. ಗಣ ಲಕ್ಷ್ಮಣನ ಸೌದಿ ಅವರ ಮನೆಗೆ ಹೋಗಿದ್ದಾರೆ. ಅವರು ನಿಮ್ಮ ವ್ಯವಹಾರ ನೀವು ಬಗೆಹರಿಸೋದು ಅಂತ ಇವ್ರನ್ನ ಹೊರಗೆ ಕಳಿಸಿದ. ಇದು ಸ್ಪಷ್ಟೀಕರಣ ತಮಗೆಲ್ಲ ಕೊಟ್ಟಿರೋದು ಗೊತ್ತೈತಿ. ಆ 10,000 ಕೊಟ್ಟದ ಬಗ್ಗೆ ಬ್ಯಾಂಕ್ ಡೀಟೇಲ್ಸ್ ಸಹ ಕೊಡ್ತಾನೆ ಅಂತ ಹೇಳಿ ನಮ್ಮ ಡಿಸಿಸಿ ಬ್ಯಾಂಕ್ ನೌಕರರು ನಿನ್ನೆ ಸಾಮಾಜಿಕ ಮೀಡಿಯಾದಲ್ಲಿ ಹೇಳಿದ. ಒಟ್ಟಾರೆ ಒಂದು ಸಹಕಾರಿ ರಂಗಕ್ಕೆ ಒಂದು ಕಪ್ಪು ಚುಕ್ಕೆ ಅಂತಾನೆ ಈ ಸಂದರ್ಭದಲ್ಲಿ ನಾವು ಹೇಳ್ಬೇಕು. ಮಾಜಿ ಶಾಸಕರು ಮಿನಿ ಬಿಹಾರ ಆಗ್ತಾ ಇದೆ ಅತನಿ ಅಂತ ಹೇಳ್ತಾರೆ. ಪ್ರಾಯಶಃ ಅವರಿಗೆ ಎಲ್ಲೋ ಒಂದ್ ಕಡೆ ಹೋಗಿರ್ಬೇಕು, ಆ ತರದ್ ಏನಾದ್ರು ಕೆಟ್ಟ ಕನಸು ಬಿದ್ದಿರ್ಬೇಕು ಅವರಿಗೆ. ಅವ್ರಿಗೊಂದು ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ, ತಾವು ಹಿರಿಯರು, ಒಂದ್ಸರಿ ಶಾಸಕರಾಗಿರ್ತಕ್ಕಂಥವ್ರು, 4-6 ಚುನಾವಣೆಗಳನ್ನ ಈ ಕ್ಷೇತ್ರದಲ್ಲಿ ಎದುರಿಸ್ತಕ್ಕಂಥವ್ರು. ಇದು ಶಿವಯೋಗಿಗಳ ನಾಡು. ಇಲ್ಲಿ ತಮಗೆಲ್ಲ ತಿಳಿದಿರೋ ಹಾಗೆ ಇಲ್ಲಿ ಭಯ ಸೃಷ್ಟಿಸುವಂತ ವಾತಾವರಣಕ್ಕೆ ಸ್ಥಳವಿಲ್ಲ. ಇಲ್ಲಿ ಯಾರು ಅದನ್ನ ಮಾಡ್ತಾರೋ ಅವರಿಗೆ ಇಲ್ಲಿ ಇರ್ತಕ್ಕಂಥ ಜನರು ವೋಟ್ ಮುಖಾಂತರ ಈಗಾಗಲೇ ಅನೇಕ ಬಾರಿ ಉತ್ತರವನ್ನು ಕೊಟ್ಟಿದ್ದಾರೆ. ಮುಂದೆ ಬರ್ತಕ್ಕಂಥ ದಿನಮಾನಗಳಲ್ಲೂ ಇದು ನಾವು ಹೇಳೋದು ಅವಶ್ಯಕತೆ ಇಲ್ಲ. ಇಲ್ಲಿ ಇರ್ತಕ್ಕಂಥ ಸಮಸ್ತ ಜನತೆ ಏನ್ ಹೇಳ್ಬೇಕಲ್ಲ, ಅದು ಇಲೆಕ್ಷನ್ ಬರ್ತಕ್ಕಂಥ ಸಂದರ್ಭದಲ್ಲಿ ಆ ಉತ್ತರ ಕೊಡೋ. ಕರುನಾಡ ಕಿರಣ, ನಾಡು ನುಡಿ ಸುದ್ದಿ ಸ್ವಾರಸ್ಯ.